ಪ್ರತಿ ಬಾರಿನೂ ನಾನೇ ತಲೆ ಬಾಗಬೇಕು ಅಂದರೆ ಅದು ಹೇಗೆ ಸಾಧ್ಯ? ಪ್ರತಿ ಬಾರಿನೂ ನಾನೇ ಒಪ್ಕೋಬೇಕು ಅಂದರೆ ಹೇಗೆ ಸಾಧ್ಯ? ಪ್ರತಿ ಬಾರಿನೂ ನಾನೇ ಹೈಕಮಾಂಡ್ ಮಾತಿಗೆ ತಲೆದೂಗ್ಕೊಂಡು ಹೋಗಬೇಕು ಅಂದರೆ ಹೇಗೆ ಸಾಧ್ಯ? ಇದು ಡಿ ಕೆ ಶಿವಕುಮಾರ್ ಅವರ ಖಡಕ್ ಮಾತು. ಇಲ್ಲಿವರೆಗೂ ನಾನು ತಲೆಬಾಗಿದ್ದೀನಿ, ಇಲ್ಲಿವರೆಗೂ ಹೈಕಮಾಂಡ್ ಹೇಳಿದ್ದೆಲ್ಲ ಕೇಳಿದ್ದೀನಿ, ಹೈಕಮಾಂಡ್ ಕೊಟ್ಟ ಮಾತಿನಂತೆ ನಡೆದಿದ್ದೀನಿ. ನಾನು ಹುಟ್ಟ ಕಾಂಗ್ರೆಸ್ಸಿಗ, ಕಾಂಗ್ರೆಸ್ಸನ್ನು ಬಿಟ್ಟು ಬೇರೆ ಕಡೆ ಹೋಗೋ ಪ್ರಶ್ನೆನೇ ಇಲ್ಲ ಅಂತ 100 ಬಾರಿ ಹೇಳಿದ್ದೀನಿ. ಆದರೆ ಕಾಂಗ್ರೆಸ್ ನನಗೇನನ್ನು ಕೊಡುತ್ತೆ? ನನಗೆ ಬರೀ ಜವಾಬ್ದಾರಿಗಳನ್ನು ಕೊಟ್ಟು, ನನಗೆ ಬರೀ ನಿಭಾಯಿಸೋದಕ್ಕೆ ಒಂದಷ್ಟು ಕಷ್ಟಗಳನ್ನು ಕೊಟ್ಟರೆ ನನಗೂ ಅಧಿಕಾರ ಅಂತ ಕೊಡೋದು ಯಾವಾಗ? ಈಗ 140 ಸ್ಥಾನಗಳ ಸಂಪೂರ್ಣ ಬಹುಮತದ ಸರ್ಕಾರ ಇರುವಾಗ ನಾನು ಮೊದಲ ಅವಧಿಯಲ್ಲಂತೂ ಹೈಕಮಾಂಡ್ ಮಾತಿಗೆ ಒಪ್ಪಿಕೊಂಡೆ. ಸಿದ್ದರಾಮಯ್ಯನವರೇ ಸಿ ಎಮ್ ಆಗಿರಲಿ 2.5 ವರ್ಷದ ಮಟ್ಟಿಗೆ, ಆಮೇಲೆ ಅಧಿಕಾರ ಹಸ್ತಾಂತರ ಅಂತ ಹೇಳಿದಾಗ ಒಪ್ಪಿಕೊಂಡೆ. ಈಗ ನೋಡಿದರೆ ಸಿದ್ದರಾಮಯ್ಯನವರು ನಾನು ನೋಡ್ತೀನಿ ಅಂತ ಹೇಳಿದ್ದೆ 2.5 ವರ್ಷ ಆದಮೇಲೆ, ಕೊಡ್ತೀನಿ ಅಂತೇನೂ ಹೇಳಿರಲಿಲ್ಲ, ಅಧಿಕಾರ ಬಿಟ್ಟುಕೊಡ್ತೀನಿ ಅಂತ ನಾನೆಲ್ಲೂ ಮಾತಾಡಿಲ್ಲ. 2.5 ವರ್ಷ ಆಗಲಿ ಆಮೇಲೆ ನೋಡೋಣ ಅಂತ ಹೇಳಿದ್ದು ನಾನು ಅಂತ ಸಿದ್ದರಾಮಯ್ಯನವರು ಪಟ್ಟು ಹಾಕ್ತಾ ಇದ್ದಾರೆ. ಆದರೆ ಇದು ಹೈಕಮಾಂಡ್ಗೆ ಈಗ ನುಂಗಲಾರದ ತುತ್ತಾಗಿದೆ. ಯಾರನ್ನು ಕನ್ವಿನ್ಸ್ ಮಾಡೋದು? ದೆಹಲಿಗೆ ಶಾಸಕರು ಒಬ್ಬರ ಮೇಲೊಬ್ಬರು ಯಾತ್ರೆ ಹೊರಟಾಗ ಹೈಕಮಾಂಡೇ ತಲೆ ಕೆಡಿಸ್ಕೊಂಡು AICC ಅಧ್ಯಕ್ಷರೇ ಬೆಂಗಳೂರಿಗೆ ಬಂದುಬಿಟ್ರು, ನೀವು ಅಲ್ಲಿಗೆ ಬರೋದು ಬೇಡ, ಅಲ್ಲಿಗೆ ಬಂದರೆ ಮಾಧ್ಯಮಗಳಲ್ಲಿ ಅದೇ ಸುದ್ದಿ ಆಗುತ್ತೆ, ನಾವೇ ಇಲ್ಲಿಗೆ ಬಂದುಬಿಡ್ತೀವಿ, ಇಲ್ಲೇ ಬಂದು ಭೇಟಿಯಾಗಿ ಅಂತ. ಈಗ ಇವರಿಬ್ಬರನ್ನ ಕೂರಿಸ್ಕೊಂಡು ಮನವೊಲಿಸೋದಕ್ಕೆ ಆಗುತ್ತಾ? ಯಾರನ್ನ ಮನವೊಲಿಸ್ಬೇಕಿಲ್ಲಿ? ಇಲ್ಲಿ ಮನವೊಲಿಸೋಕ್ಕೆ ಸಾಧ್ಯ ಇರೋದು ಡಿ ಕೆ ಶಿವಕುಮಾರ್ ಅವ್ರನ್ನೇ. ಮತ್ತೊಮ್ಮೆ ಸಿದ್ದರಾಮಯ್ಯವ್ರನ್ನ ಮನವೊಲಿಸೋದು ಅಸಾಧ್ಯ ಅಂತ ಅನ್ನಿಸ್ತಾ ಇದೆ. ಸಿದ್ದರಾಮಯ್ಯನವ್ರಿಗೆ ಕಳ್ಕೊಳ್ಳೋದು ಏನೂ ಇಲ್ಲ. ಯಾಕಂದರೆ ಅವರಿಗೆ ಸಿಕ್ಕಿದರೆ 2.5 ವರ್ಷ ಅಧಿಕಾರ, ಬಿಟ್ಟರೆ ಆಗಲೇ 7.5 ವರ್ಷ ಅಧಿಕಾರ ಮಾಡಿದ್ದಂತೂ ಆಗಿದೆ. ಕಾಂಗ್ರೆಸ್ಸೇ ಮೂಲೆ ಗುಂಪಾಗುತ್ತೆ, ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಸಿಗುತ್ತೆ. ತಾನು ಅಧಿಕಾರದಿಂದ ಕೆಳಗಿಳಿದ್ರೆ ಕಾಂಗ್ರೆಸ್ಗೆ ಕಷ್ಟ. ಸಿದ್ದರಾಮಯ್ಯನವ್ರು ಹೇಳ್ತಾ ಇರೋದು ಅದನ್ನೇ. ನೋಡಿ, ನನ್ನನ್ನು CM ಸ್ಥಾನದಿಂದ ಕೆಳಗಿಳಿಸಿದ್ರೆ ಕಾಂಗ್ರೆಸ್ಸಿಗೆ ನಷ್ಟ ಆಗುತ್ತೆ ಹೊರತು ನನಗೆ ಯಾವ ನಷ್ಟನೂ ಇಲ್ಲ. ನನ್ನ ಬೆಂಬಲಿಗರು ಏನಿದ್ದಾರೆ, ನನ್ನ ಆಪ್ತರು ಏನಿದ್ದಾರೆ, ಅವ್ರಿಗೆ ಮಂತ್ರಿಗಿರಿ ಸಿಗುತ್ತೆ ಅಥವಾ ಅವ್ರ ಮುಂದೆ ಮತ್ತೆ ಗೆಲ್ತಾರೆ, ಅವ್ರಿಗೆ ಅವ್ರವ್ರದ್ದೇ ಆದ ಶಕ್ತಿ ಇದೆ, ಅವ್ರು ಬರ್ತಾರೆ. ನನ್ನನ್ನೇನಾದರೂ CM ಸ್ಥಾನದಿಂದ ಕೆಳಗಿಳಿಸಿದರೆ ನೀವು ಕಾಂಗ್ರೆಸ್ನ ವೋಟ್ ಬ್ಯಾಂಕನ್ನೇ ಕಳ್ಕೋತೀರಾ. ಕಾಂಗ್ರೆಸ್ಗೆ ಜನ ವೋಟ್ ಹಾಕ್ತಿರೋದು ನನ್ನ ಹೆಸರಿಂದ. ಇದು ಸಿದ್ದರಾಮಯ್ಯನವರ ನೇರ ನುಡಿ. ಆದರೆ ಡಿ ಕೆ ಶಿವಕುಮಾರ್ ಹೇಳ್ತಿರೋದು, ಹಾಗಾದರೆ ನಾನೇನು ಮಾಡೇ ಇಲ್ವಾ? ನಾನು ಇಡೀ ರಾಜ್ಯಾದ್ಯಂತ ಸಂಘಟನೆ ಮಾಡಿ ಶಾಸಕರುಗಳಿಗೆ ಧೈರ್ಯ ತುಂಬಿ ರಾಜ್ಯಾದ್ಯಂತ ಸುತ್ತಾಡಿ ಸಂಪನ್ಮೂಲವನ್ನು ಕೊಟ್ಟು, ಅಂದರೆ ಹಣವನ್ನೂ ಕ್ರೋಢೀಕರಿಸಿಕೊಟ್ಟು ಎಲ್ಲ ಕ್ಷೇತ್ರಗಳಲ್ಲಿ ಪ್ರಚಾರಕ್ಕೆ ಎಲ್ಲದಕ್ಕೂ ಮಾಡಿಕೊಟ್ಟಿದ್ರಿಂದನೇ ಪಕ್ಷ ಗೆದ್ದಿದೆ. ಹಾಗಂತ 2.5 ವರ್ಷದವರೆಗೂ ನಾನು ಯಾವ ತಕರಾರು ಮಾಡಿಲ್ಲ, ಈಗಲೂ ಕೊಡಲ್ಲ. ಅಂದರೆ ನಾನು ನನ್ನ ಬೆಂಬಲಿಗರಿಗೇನು ಉತ್ತರ ಕೊಡಬೇಕು? ನಾನು ನನ್ನನ್ನು ನಂಬ್ಕೊಂಡು ಮತ ಹಾಕಿದ ಜನರಿಗೇನು ಉತ್ತರ ಕೊಡಬೇಕು? ಇದು ಡಿ ಕೆ ಶಿವಕುಮಾರ್ ಅವ್ರ ಪ್ರಶ್ನೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಇಕ್ಕಟ್ಟಿಗೆ ತಂದೊಡ್ಡಿದೆ ಸದ್ಯದ ಪರಿಸ್ಥಿತಿ. ಶಾಸಕರುಗಳು ಸಿದ್ದರಾಮಯ್ಯನವರ ಪರವಾಗಿ ದನಿ ಎತ್ತಿ ಹೈಕಮಾಂಡ್ ಮುಂದೆ ಹೋಗೋದಕ್ಕೆ ಯಾರೂ ಮುಂದೆ ಬಂದಿಲ್ಲ. ಯಾಕಂದರೆ ಎಲ್ರಿಗೂ ಗೊತ್ತು ಸಿದ್ದರಾಮಯ್ಯನವ್ರು ಒಬ್ಬರೇ ಸಾಕು, ಸಿದ್ದರಾಮಯ್ಯನವ್ರಿಗೆ ಮತ್ತೊಬ್ಬರು ಸಹಾಯ ಬೇಕಿಲ್ಲ. ಆದರೆ ಡಿ ಕೆ ಶಿವಕುಮಾರ್ ಅವರು ಪಕ್ಷನಿಷ್ಠರಾಗಿರೋದ್ರಿಂದ ಅವರಿಗೆ ಬೇರೆ ಬೇರೆ ಶಾಸಕರು, ಅವರ ಆಪ್ತರು ಹೈಕಮಾಂಡ್ಗೆ ಯಾತ್ರೆ ಮಾಡ್ತಾ ಇದ್ದಾರೆ. ಯಾಕಂದರೆ ನಮಗೆ ಸಿಕ್ಕಿಲ್ಲ, ನಮಗೆ ಕೊಡಿ ಅಂತ. ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೋದಕ್ಕೆ ಹೈಕಮಾಂಡ್ಗೇ ಧೈರ್ಯ ಇಲ್ಲ. ಅವರು ಒಬ್ಬರ ಮೇಲೆ ಮತ್ತೊಬ್ಬರು ಹಾಕೋದಾಗಿದೆ. AICC ಅಧ್ಯಕ್ಷರಾಗಿರೋ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೇ ಒಂದು ಗಟ್ಟಿ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅವರು ರಾಹುಲ್ ಗಾಂಧಿ ಅವ್ರು ಕೇಳಬೇಕು, ರಾಹುಲ್ ಗಾಂಧಿ ಬಂದರೆ ಅವರು ಸೋನಿಯಾ ಗಾಂಧಿ ಅವ್ರನ್ನ ಕೇಳಬೇಕು. ಸೋನಿಯಾ ಗಾಂಧಿ ನನಗೆ ಆರೋಗ್ಯ ಸರಿ ಇಲ್ಲ, ನಾನು ಆಸ್ಪತ್ರೆಯಲ್ಲಿದ್ದೀನಿ ಇಲ್ಲ ಅಂತ ಹೇಳಿದರೆ ನನಗಿದೆಲ್ಲ ಬೇಕಾಗಿಲ್ಲ, ನೀವೇ ನಿರ್ಧಾರ ಮಾಡಿ ಅಂತ ಅವರು. ಇಷ್ಟಕ್ಕೂ ಸಿದ್ದರಾಮಯ್ಯನವರನ್ನು ಮಾತಾಡಿಸಿ ಮನವೊಲಿಸೋದು ರಾಹುಲ್ ಗಾಂಧಿಯವರಿಗೂ ಅಸಾಧ್ಯ. ಸಿದ್ದರಾಮಯ್ಯನವ್ರಿಗಿರುವಂಥ ಶಕ್ತಿ ಸದ್ಯ ಕಾಂಗ್ರೆಸ್ಸಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಇಲ್ಲ, ಈ ಕಡೆ ರಾಹುಲ್ ಗಾಂಧಿ ಅವ್ರಿಗೂ ಇಲ್ಲ. ಇನ್ನು ಸೋನಿಯಾ ಗಾಂಧಿ ಅವರಂತೂ ಅವ್ರ ಆಯ್ಕೆ ಆಗಿರೋದು ರಾಜ್ಯಸಭೆಗೆ ನೇರ ಚುನಾವಣೆಯಲ್ಲಿ. ಅವ್ರು ಆಯ್ಕೆ ಆಗಿಲ್ಲ, ಅವರು ರಾಜಸ್ಥಾನದಿಂದ ಆಯ್ಕೆ ಆಗಿದ್ದಾರೆ. ವಯಸ್ಸಿನ ಕಾರಣದಿಂದ ಅವರಿಗೆ ಈ ರಾಜಕೀಯ ಆ್ಯಕ್ಟಿವ್ ಆಗಿ ಪೊಲಿಟಿಕ್ಸಲ್ಲಿ ಇರೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ರಾಹುಲ್ ಗಾಂಧಿ ಸೋತು ಸುಣ್ಣ ಆಗಿದ್ದಾರೆ, ಪ್ರತಿ ರಾಜ್ಯಗಳನ್ನು ಸೋಲ್ತಾ ಬರ್ತಾ ಇದ್ದಾರೆ. ಭರ್ಜರಿಯಾಗಿ ಗೆದ್ದಿರೋದು ಕರ್ನಾಟಕ, ನನ್ನಿಂದ ಗೆದ್ದಿರೋದು. ಎಲ್ಲ ಸೋತ್ಕೊಂಡಿರುವಂಥ ನಮ್ಮ ಪಕ್ಷದ ಅಧ್ಯಕ್ಷರು, ನಮ್ಮ ಪಕ್ಷದ ಹಿರಿಯ ನಾಯಕರು ನನ್ನೇನು ಕೇಳೋದು ಅನ್ನೋಂಥ ಒಂದು
ಒಂಥರದ ಒರಟುತನ ಸಿದ್ದರಾಮಯ್ಯನವ್ರಲ್ಲಿದೆ. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಬೆಂಗಳೂರಿಗೆ ಬಂದು ನೋಡಿ ಏನು ಮಾಡ್ತೀರಾ, ಈ ರೀತಿ ಒತ್ತಾಯ ಇದೆ ಅಂತ ಅಂದಾಗ ಸಿದ್ದರಾಮಯ್ಯನವ್ರಿಗೆ ಕೊಂಚ ಬೇಸರ ಇದೆ, ಸ್ವಲ್ಪ ಆತಂಕ ಇದೆ, ಏನು ಮಾಡೋದು ಅನ್ನುವಂಥ ಒಂದು ಎರಡು ಮನಸ್ಸಿದೆ. ಆದರೆ 2.5 ವರ್ಷ ನಾನೇ CM ಆಗಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ದೃಢವಾಗಿರುವಂಥ ನಿರ್ಧಾರ. ಮುಂದೆ ಬಿಡಿ 2028ಕ್ಕೆ ಮತ್ತೆ ಕಾಂಗ್ರೆಸ್ ಗೆದ್ಕೊಳ್ಳಿ, ಮತ್ತೆ ಯಾರಾದರೂ CM ಆಗಲಿ, ನಾನು ವಿಧಾನಸಭೆ ಒಳಗಿರೋವರೆಗೂ ನಾನೇ ಕಿಂಗು. ನಾನು ವಿಧಾನಸಭೆ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ, ನಾನು CM ಆಗಲ್ಲ, ನಾನು ಸ್ಪರ್ಧೆ ಮಾಡಲ್ಲ ಅನ್ನೋ ರೀತಿಯ ಮನಸ್ಥಿತಿ ಸಿದ್ದರಾಮಯ್ಯನವ್ರದ್ದು. ಅವ್ರ ಮನಸ್ಥಿತಿ ಅದು. ಯಾಕೆಂದರೆ ನಾನು ಇದ್ದಲ್ಲಿ ನಾನೇ ಕಿಂಗು, ನಾನಿಲ್ಲ ಅಂದರೆ ಆ ಜಾಗದಲ್ಲಿ ಏನಾದರೂ ಆಗಲಿ ನನಗೇನು ತೊಂದರೆ ಇಲ್ಲ ಅಂತ. ಆದರೆ DK ಶಿವಕುಮಾರ್ ಅವ್ರಿಗೂ ಮುಂದಿನ ಅರಿವಿದೆ. ಕರ್ನಾಟಕದಲ್ಲಿ 40 ವರ್ಷಗಳಿಂದ ಒಂದು ಸಾರಿ ಗೆದ್ದಂಥ ಪಕ್ಷಕ್ಕೆ ಮುಂದಿನ ಅವಧಿಗೆ ಅವಕಾಶ ಕೊಡ್ತಾ ಇಲ್ಲ. ಈಗ ನಾನೇನಾದರೂ 2.5 ವರ್ಷ ಕಳ್ಕೊಂಡ್ರೆ ಮುಂದಿನ 5 ವರ್ಷ ಮತ್ತೆ ಕರ್ನಾಟಕದಲ್ಲಿ, ಅದು ಕೇಂದ್ರದಲ್ಲಿ BJP ಯಾವ ರೀತಿ ದಂಡಯಾತ್ರೆ ಮಾಡ್ತಾ ಇದೆ ಅಂತ ಹೇಳಿದರೆ, ಒಂದು ರಾಜ್ಯಗಳ ಮೇಲೆ ಒಂದು ರಾಜ್ಯ ಗೆದ್ಕೊಂಡು ಹೋಗ್ತಾ ಇದೆ. ಮುಂದೆ ಕಾಂಗ್ರೆಸ್ಸೇ ಇಲ್ಲದೆ ಇರುವಾಗ ಮಾಡುವಂಥ ಸ್ಥಿತಿ ಇದೆ. 3 ರಾಜ್ಯಗಳಲ್ಲಿ ಕಾಂಗ್ರೆಸ್ ಉಳ್ಕೊಂಡಿದೆ. ಈಗ ಹೇಗಾದರೂ ಮಾಡಿ ನಾನು 2.5 ವರ್ಷ ಅಧಿಕಾರ ಹಿಡಿಬೇಕು ಅಂತ ಅವ್ರ ಮನಸ್ಸಲ್ಲೂ ಇದೆ. ಇನ್ನು ಅವರ ಆಪ್ತರಿಗಂತೂ ಮತ್ತೊಮ್ಮೆ ಸಂಪುಟ ಪುನರ್ರಚನೆ ಆದರೆ ನಮಗೆಲ್ಲಿ ಮಂತ್ರಿ ಸ್ಥಾನ ಹೋಗ್ತಾವೋ ಅನ್ನುವಂಥ ಟೆನ್ಷನ್ ಇದೆ. ಇನ್ನು ಕೆಲವರಿಗೆ ನಮಗೆ ಮಂತ್ರಿ ಸ್ಥಾನ ಬೇಕು, DK ಶಿವಕುಮಾರ್ CM ಆದ್ರೆ ನಮಗೆ ಮಂತ್ರಿ ಸ್ಥಾನ ಸಿಗುತ್ತೆ, ಸಿದ್ದರಾಮಯ್ಯನವ್ರ ಹತ್ರ ನಮಗೆ ಸಿಗಲ್ಲ ಅನ್ನೋದು ಇದೆ. ಎಲ್ಲ ಕಾರಣಗಳು ಸಹಜವಾಗಿದೆ. ಆದರೆ ಈಗ ಇವರಿಬ್ಬರನ್ನ ಕೂರಿಸ್ಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಅವರ, ರಾಹುಲ್ ಗಾಂಧಿ ಅವರ ಮನವೊಲಿಸಿ ಯಾರನ್ನು ಒಪ್ಪಿಸ್ತಾರೆ ಅನ್ನೋದೇ ಪ್ರಶ್ನೆ. ಸಿದ್ದರಾಮಯ್ಯನವರಂತೂ ಬಿಲ್ಕುಲ್ ಒಪ್ಪೋ ಸಾಧ್ಯತೆ ಕಾಣಿಸ್ತಾ ಇಲ್ಲ. ಇನ್ನೊಂದು ಕಡೆ DK ಶಿವಕುಮಾರ್ ಅವರೇ ತಲೆ ಬಾಗ್ತಾರ, ಅವರೇ ಸುಮ್ಮನಾಗ್ತಾರ, ಇದು ಎಲ್ಲರ ಮುಂದೆ ಇರುವಂಥ ಕುತೂಹಲ. ಇದಕ್ಕೆ ಕೆಲವೇ ದಿನಗಳಲ್ಲಿ ಉತ್ತರ ಸಿಗುತ್ತೆ. 26ರ ವೇಳೆಗೆ ರಾಹುಲ್ ಗಾಂಧಿ ಬರ್ತಾರೆ. ಬಂದಾಗ ಅವ್ರ ಜೊತೆ ಕೂತು ಮಾತಾಡ್ತೀನಿ ಅಂತ ಒಂದು 3-4 ದಿನಗಳ ಮಟ್ಟಿಗೆ ಮಲ್ಲಿಕಾರ್ಜುನ್ ಖರ್ಗೆ ಇದನ್ನು ಮುಂದಕ್ಕೆ ಹಾಕುವಂಥ ಸಾಧ್ಯತೆ. ಸದ್ಯ ಏನು ಒಂದು ಬಿರುಗಾಳಿ ಎದ್ದಿದೆ, ಅದನ್ನು ತಣ್ಣಗಾಗಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. 2.5 ವರ್ಷ ನೀವೇ ಕಂಟಿನ್ಯೂ ಆಗಿ ಅಂತ ಹೇಳಿರಾ ಸರ್? 2.5 ವರ್ಷ ನೀವೇ ಕಂಟಿನ್ಯೂ ಆಗಿ ಅಂತ ಹೇಳಿರಾ? ನೀನೇ ಕೇಳ್ಬಿಡ್ತಾ ಇದೆಯಲ್ಲ. ಚರ್ಚೆ ಆಗ್ತಿರೋದು ಅದೇ ತಾನೇ ವಿಷಯ ಸರ್. ಚರ್ಚೆ ಆಗ್ತಿರೋದು ಅದೇ ತಾನೇ ವಿಷಯ ಸರ್. ಈಗ ಸರ್ ಚರ್ಚೆ ಆಗಿದೆ, ಮಾತುಕತೆ ಅದು ಇದು ಅಂತ ಸ್ಪೆಕ್ಯುಲೇಷನ್ಸ್ಗಳಿದೆ. ಓನ್ಲಿ ಎ ಸ್ಪೆಕ್ಯುಲೇಷನ್. ನೀವೇ ಸ್ಪೆಕ್ಯುಲೇಷನ್ ಹುಟ್ಟಾಕಿರೋರು. Sir, some of the MLAs met Mr. Kharge in Delhi. Did he speak about that, sir? What was their grouse? Some of the MLAs met Kharge ji in Delhi and then they come here back to Bangalore. Did he speak about that? Did you question that, sir? Why they come? No, I have not questioned it. Sir, you are a CLP leader, sir. Therefore, sir. You are CLP leader, sir. ನೀವು ಬಗ್ಗೆ ಮಾಹಿತಿ ತಗೊಂಡಿಲ್ಲ ಸರ್? ನಾನು ಮಾಹಿತಿ ಅಂದರೆ ಇಂಟೆಲಿಜೆನ್ಸಿಂದ ತಗೋತೀನಿ, ಇವರಿಂದ ಕೇಳಿಲ್ಲ. ನಾನು MLAಗಳ ಹತ್ರ ಕೇಳಿಲ್ಲ. ಇವತ್ತು ಇಂಪಾರ್ಟೆಂಟ್ಲಿ ಏನು ಡಿಸ್ಕಷನ್ ಆಯಿತು ಸರ್? ಇಷ್ಟೊತ್ತು 1.5 ಗಂಟೆ ಇದ್ರಿ, ನೀವು ಇಷ್ಟೊಂದು ಟೈಮ್ ತಗೊಳ್ಳಲ್ಲ ಎಲ್ಲೂ. ಯೂಶುವಲಿ ಯಾವತ್ತು 1.5 ಗಂಟೆ ತನಕ ಡಿಸ್ಕಷನ್ ಎಲ್ಲೂ ಮಾಡೋದಿಲ್ಲ. ಸೌಹಾರ್ದ ಭೇಟಿ. ನಿಮ್ದು ಊಟ ಆದರೆ ಮಾತ್ರ 1.5 ಗಂಟೆ ಇರ್ತೀರಾ. ಇವತ್ತು ಊಟನೂ ಮಾಡಿಲ್ಲ ನೀವು? ಇಲ್ಲ, ಊಟ ಮಾಡಿದ್ದೀನಿ. ಮಧ್ಯಾಹ್ನ ಊಟ ಮಾಡಿದ್ದೀನಿ, ಸಾಯಂಕಾಲ ತಿಂಡಿ ತಿಂದಿದ್ದೀನಿ. ಇಲ್ಲಿ ಖರ್ಗೆಯವ್ರ ಮನೇಲೂ ಕೂಡ ತಿಂಡಿ ತಿಂದೆ. AICC ಪ್ರೆಸಿಡೆಂಟ್ ಮನೆಯವರು, ಅವರು ಕೂಡ ಉಪ್ಪಿಟ್ಟು ಮಾಡಿಸಿದ್ರು, ಬೋಂಡ ಮಾಡಿಸಿದ್ರು. ಎಂಥದ್ದು ಬೋಂಡನು ಅಂಥದ್ದು ಬಜ್ಜಿ, ಈರುಳ್ಳಿ ಬಜ್ಜಿ ಅದನ್ನು ಮಾಡಿಸಿದ್ರು. ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಟಿದ್ರು, ಅವೆಲ್ಲ ತಿಂದಿದ್ದೀನಲ್ಲ. ಸ್ವಲ್ಪ ಡೆಲ್ ಆಗಿದ್ದೀರಲ್ಲ ಸರ್? ನಾನು ಡೆಲ್ ಆಗಿರೋದೇ ಇಲ್ಲ ಯಾವಾಗಲೂ. ನೀವೇ ಕೇಳೋದು ಡೆಲ್ ಆಗಿದ್ದೀರಲ್ಲ ಸರ್? ನೀವು ಮೈಸೂರಿಗೆ ಹೋದಾಗ್ಲೂ ನೋಡಪ್ಪ, ನಾನು ಯಾವಾಗಲೂ ಡೆಲ್ಲಾಗ ಪ್ರಶ್ನೆನೇ ಇಲ್ಲ, ಗೊತ್ತಾಯ್ತಾ? ಡೆಲ್ ಆಗೋದು ಇಲ್ಲ, ಅತಿಯಾಗಿ ಖುಷಿನೂ ಪಡೋದು ಇಲ್ಲ.